ಮತ್ತಷ್ಟು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅಪ್ಡೇಟ್ ಸಿಗ್ತಾ ಇದೆ. ಮೋದಿ ನಿವಾಸದಲ್ಲಿ ಚಹಾಕೂಟ ಅಂತ್ಯವಾಗಿದೆ. ಯಾರ್ಯಾರನ್ನು ಆಹ್ವಾನಿಸಿದ್ರು ಎಲ್ಲ ಒಬ್ಬೊಬ್ಬರಾಗಿ ಹೊರಗಡೆಗೆ ಬರ್ತಾ ಇದ್ದಾರೆ. 1 ಗಂಟೆ 20 ನಿಮಿಷಗಳ ಕಾಲ ನಡೆದಿರ್ತಕ್ಕಂಥ ಟೀ ಪಾರ್ಟಿ ಇದು. ತಮ್ಮ ಸಂಪುಟದಲ್ಲಿ ಯಾರ್ಯಾರು ಇರಬೇಕು ಅಂತಕ್ಕಂಥದ್ದನ್ನು ಮೋದಿ ಅವರು ತೀರ್ಮಾನಿಸಿದ್ದಾರೆ. ಹೊಸ ಸಚಿವರಿಗೆ ಶುಭ ಕೋರಿ ನೀತಿಯನ್ನು ಬೋಧಿಸಿದ್ದಾರೆ ನರೇಂದ್ರ ಮೋದಿ ಅವರು. ದೇಶದ ಅಭಿವೃದ್ಧಿಗಾಗಿ ಹೆಜ್ಜೆಯನ್ನು ಇಡೋಣ, ಒಟ್ಟೊಟ್ಟಿಗೆ ಸಾಗೋಣ, ಜನರ ನಿರೀಕ್ಷೆಗಳನ್ನು ಸಾಕಾರಗೊಳಿಸೋಣ, ವಿಕಸಿತ ಭಾರತಕ್ಕಾಗಿ ಮಿತ್ರಕೂಟಗಳು ಒಗ್ಗಟ್ಟಿನಿಂದ ಶ್ರಮಿಸೋಣ ಅಂತಕ್ಕಂಥ ಕರೆಯನ್ನು ಮೋದಿಯವರು ಕೊಟ್ಟಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸಲಿರುವ ಸಚಿವರಿಗೆ ಮೋದಿಯವರ ಕಿವಿ ಮಾತು ಇದು. ಅದಕ್ಕೋಸ್ಕರನೇ ಟೀ ಪಾರ್ಟಿ ಲೆಕ್ಕದಲ್ಲಿ ಅವರೆಲ್ಲರನ್ನೂ ಕೂಡ ಕರೆಸ್ಕೊಂಡಿದ್ರು. ಅದರಲ್ಲಿ ಕರ್ನಾಟಕದಿಂದ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಎಲ್ಲರೂ ಕೂಡ ಇದ್ದರು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಶಬೀರ್, ತಾವ್ರು ಹೇಳ್ತಾ ಇದ್ರಿ ಚಹಾಕೂಟ ಅಂತ್ಯವಾಗಿದೆ. ಸೊ ಏನು ಪ್ರಮುಖವಾಗಿ ಚಹಾಕೂಟದಲ್ಲಿ ಏನೆಲ್ಲ ಮಾತುಕತೆಗಳಾಗಿದೆ, ಏನು ಕಿವಿ ಮಾತು ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರು? ಅರವಿಂದ್, ನೋಡಿ, ಮುಖ್ಯವಾಗಿ ಅವ್ರನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ತಾ ಇರುವಂಥದ್ದನ್ನ ಮಾಹಿತಿಯನ್ನು ಒಂದು ಖಚಿತಗೊಳಿಸುವಂಥ ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡ್ತಾರೆ. ಇದಾದ ಮೇಲೆ ಇಡೀ ಒಂದು ಟೀಮ್ ಆಗಿ ಹೇಗೆ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡಬೇಕು, ದೇಶದ ಅಭಿವೃದ್ಧಿಗಾಗಿ ಯಾವ ರೀತಿಯಾಗಿ ನಾವು ಕಾರ್ಯತಂತ್ರಗಳನ್ನು ರೂಪಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆದಿರುವಂಥದ್ದು. ಮುಖ್ಯವಾಗಿ ಅವ್ರನ್ನೆಲ್ಲರನ್ನು ಕೂಡ ಅಭಿನಂದಿಸುವಂಥ ಕೆಲಸವನ್ನು ಕೂಡ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. 3ನೇ ಅವಧಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ, ನೀವೆಲ್ಲರೂ ಕೂಡ ಸಚಿವ ಸಂಪುಟವನ್ನು ಸೇರ್ತಿದ್ದೀರಿ, ಖಾತೆಗಳು ಮುಂದಿನ ಹಂತದಲ್ಲಿ ಹಂಚಿಕೆ ಆಗುತ್ತೆ, ಈಗ ನಿಮಗೆ ಹೊಸ ಜವಾಬ್ದಾರಿಗಳು ಕೂಡ ಬರ್ತಾ ಇರುವಂಥದ್ದು, ನೀವು ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಮತ್ತು ದೇಶದ ಅಭಿವೃದ್ಧಿಗೆ ನಿಮ್ಮದೇ ಆದಂಥ ಕಾಂಟ್ರಿಬ್ಯೂಷನ್ ಅನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಕಿವಿ ಮಾತುಗಳನ್ನು ಕೂಡ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆಗೆ ಈಗಾಗಲೇ ಹಿರಿಯ ಸಚಿವರು ಕೂಡ ಇರ್ತಾರೆ, ಅವರೊಟ್ಟಿಗೂ ಕೂಡ ಒಂದಿಷ್ಟು ಉಭಯ ಕುಶಲೋಪರಿ ಕೂಡ ಮಾತನಾಡುವಂಥ ಕೆಲಸವನ್ನು ಕೂಡ ನರೇಂದ್ರ ಮೋದಿ ಅವರು ಮಾಡಿರ್ತಾರೆ. ಸೊ ಈ ಎಲ್ಲ ಬೆಳವಣಿಗೆಗಳ ಬಳಿಕ ಒಂದು ಸಭೆ ಎಷ್ಟೊತ್ತಿಗೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಜೊತೆಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟು ಹೊರಗಡೆ ಕಳಿಸಿಕೊಡುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಈಗಷ್ಟೇ ಸಭೆ ಮುಕ್ತಾಯ ಆಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಹೊರಗಡೆ ಬರ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿದೆ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ.